ಹಲೋ ಸ್ನೇಹಿತರೆ, ಚಾರ್ಟ್ ಸ್ಟಾಕ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ನಿಮಗೆ ಒಂದು ಸ್ಟಾಕ್ನ ಸೆಲೆಕ್ಟ್ ಮಾಡೋದು ಹೇಗೆ, ಸ್ಟಾಕ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಮುಖ್ಯವಾಗಿ ನಾವು ಯಾವ ರೀತಿಯ ಒಂದು ಅನಾಲಿಸಿಸ್ನ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಸ್ಟಾಕ್ನ ಯಾವ ರೀತಿ ಸೆಲೆಕ್ಟ್ ಮಾಡೋದು, ಅನಲೈಸ್ ಮಾಡೋದು ಅಂತ ಕೇಳಿದರು. ಸೊ ಈ ವಿಡಿಯೋದಲ್ಲಿ ಒಂದು ಪೊಟೆನ್ಷಿಯಲ್ ವೀಕ್ಲಿ ಹಾಗೂ ಮಂತ್ಲಿ ಬ್ರೇಕ್ಔಟ್ ಆಗಿರುವ ಒಂದು ಸ್ಟಾಕ್ನ ಸೆಲೆಕ್ಟ್ ಮಾಡೋದ್ರ ಜೊತೆಗೆ ಅದನ್ನು ಯಾವ ರೀತಿ ಅನಲೈಸ್ ಮಾಡಿ ನಾನು ಸ್ಟಾಕನ್ನು ಸೆಲೆಕ್ಟ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ತುಂಬ ಹೆಚ್ಚಾಗಿ ಯಾಕೆ ಲಾಸ್ ಆಗುತ್ತೆ, ಹಾಗೆ ಆ ಲಾಸ್ನ ಯಾವ ರೀತಿಯಲ್ಲಿ ನಾವು ಅವಾಯ್ಡ್ ಮಾಡ್ಬೋದು, ಒಂದು ರಿಸ್ಕನ್ನು ನಮ್ಮ ಕಂಟ್ರೋಲಲ್ಲಿ ನಾವು ಯಾವ ರೀತಿ ಇಟ್ಕೋಬೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ. ಹಾಗೆ ಅನಾಲಿಸಿಸ್ ಮಾಡಿರುವಂಥ ಸ್ಟಾಕ್ ಯಾವುದು, ನಾವು ಈ ಸ್ಟಾಕನ್ನು ಒಂದು ಬೈ ಮಾಡಿದರೆ ಅದನ್ನು ಒಂದು ವೀಕ್ ಮಂತ್ಲಿ ಕೂಡ ನಾವು ಅದನ್ನು ಒಂದು ಮಂತ್ ಟೈಮ್ ಫ್ರೇಮ್ ತನಕ ಕೂಡ ನಾವು ಅದನ್ನು ಕ್ಯಾರಿ ಮಾಡ್ಬೋದು. ಆ ಸ್ಟಾಕ್ ನೇಮ್ನ ನಾನು ನಿಮಗೆ ಕಡೆಯಲ್ಲಿ ನಾನು ನಿಮಗೆ ರಿವೀಲ್ನ ಮಾಡ್ತೀನಿ. ಮುಖ್ಯವಾಗಿ ನೀವು ಒಂದು ಸ್ಟಾಕ್ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ಲರ್ನಿಂಗ್ ಕಡೆ ಗಮನವನ್ನು ಕೊಡಿ. ನಂತರದಲ್ಲಿ ಆಟೋಮೆಟಿಕ್ಕಾಗಿ ನೀವು ಕೂಡ ಸ್ಟಾಕ್ಗಳನ್ನ ಸೆಲೆಕ್ಟ್ ಮಾಡ್ಬೋದು. ಸ್ಟಾಕ್ನ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ಪ್ರತಿ ಬಾರಿ ಒಂದು ಸ್ಟಾಕ್ಗಳನ್ನ ಓಪನ್ ಮಾಡಿ ಅದು ಚಾರ್ಟ್ ಮೂಲಕ ನೀವು ಅದನ್ನು ನೋಡಬೇಕಾಗತ್ತೆ. ನಂತರದಲ್ಲೇ ಒಂದು ಪ್ಯಾಟ್ರನ್ ಫಾರ್ಮ್ ಆಗ್ತಿದೆಯಾ, ಯಾವ ರೀತಿ ಫಾರ್ಮ್ ಆಗ್ತಿದೆ ಅಂತ ಅನ್ನೋದನ್ನು ನೀವು ತಿಳ್ಕೊಂಡು ಆ ಸ್ಟಾಕ್ನ ನೀವು ಟ್ರೇಡನ್ನು ಮಾಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಮಂತ್ಲಿ ಟೈಮ್ ಫ್ರೇಮಲ್ಲಿ ನಾವು ನೋಡ್ತಾ ಇದ್ದೀವಿ. ನೀವು ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಇದು ಒಂದು ಮಂತ್ಲಿ ಟೈಮ್ ಫ್ರೇಮ್. ಪ್ರತಿಯೊಂದು ಕ್ಯಾಂಡಲ್ಲು ಕೂಡ ನಿಮಗೆ ಒಂದು ಮಂತ್ ಆಗ್ತಾ ಇದ್ದಾಗೆ ಒಂದು ಫಾರ್ಮ್ ಆಗುತ್ತೆ. ಒಂದು ಮಂತ್ ಕಂಪ್ಲೀಟ್ ಆದಮೇಲೆ ಪ್ರತಿ ಒಂದು ಕ್ಯಾಂಡಲ್ ಕೂಡ ಇಲ್ಲಿ ನಿಮಗೆ ಫಾರ್ಮೇಷನನ್ನು ಆಗುತ್ತೆ. ಯಾವ ರೀತಿ ನಾವು ಈ ಸ್ಟಾಕನ್ನು ಅನಲೈಸ್ ಮಾಡ್ಬೋದು ಅಂತ ನೋಡಿದರೆ, ನಾವು ಯಾವುದೇ ರೀತಿಯ ಟ್ರೆಂಡ್ ಲೈನ್ ಹಾಕದೆ ಸಪೋರ್ಟ್ ರೆಸಿಸ್ಟೆನ್ಸ್ ಆಗ್ತಾ ಇದ್ದರೆ ಚಾರ್ಟ್ ಈ ರೀತಿ ಕಾಣಿಸುತ್ತೆ. ನನಗೆ ಈ ಚಾರ್ಟಲ್ಲಿ ಏನು ಕಾಣಿಸ್ತಾ ಇದೆ ಅಂತ ನಿಮಗೆ ತೋರಿಸೋದಾದರೆ, ಒಂದು ಮಂತ್ಲಿ ಟೈಮ್ ಫ್ರೇಮಲ್ಲಿ ನೀವು ನೋಡೋದಾದರೆ ಒಂದು ಉತ್ತಮವಾದ ಒಂದು ಪ್ಯಾಟ್ರನ್ ನನಗೆ ಕಾಣಿಸ್ತಾ ಇದೆ. ಒಂದು ಚಾನಲ್ ಏನಿದೆ, ಒಂದು ಚಾನಲ್ ಪ್ಯಾಟ್ರನ್ ನನಗೆ ಕಾಣಿಸ್ತಾ ಇದೆ. ನೀವು ಚಾನಲ್ನ ಪ್ಯಾಟ್ರನ್ನ ಫಾರ್ಮ್ ಮಾಡೋದು ತುಂಬಾ ಸುಲಭ. ಯಾವ ರೀತಿ ನೀವು ಒಂದು ಟ್ರೆಂಡ್ ಲೈನನ್ನು ಹಾಕಬೇಕು ಅಂತಂದರೆ, ಇದು ಒಂದೇ ಒಂದು ನೀವು ಲೈನನ್ನು ಹಾಕಿದರೆ ಅದು ನಿಮಗೆ ಟ್ರೆಂಡ್ ಲೈನ್ ಆಗುತ್ತೆ. ಅದೇ ರೀತಿ ನೀವು ಎರಡು ಕಡೆ ಅಂದರೆ ಸೇಮ್ ಹೈಯರ್ ಸೈಡ್ ಮತ್ತು ಲೋವರ್ ಸೈಡ್ ಎರಡು ಕೂಡ ಹಾಕಿದರೆ ನಿಮಗೆ ಅದು ಒಂದು ಚಾನಲ್ ರೀತಿ ನಿಮಗೆ ಫಾರ್ಮ್ ಆಗುತ್ತೆ. ಇದಕ್ಕೆ ನಾವು ಒಂದು ಚಾನಲ್ ಅಂತ ಕರಿತೇವೆ. ನೀವು ಇಲ್ಲಿ ನೋಡ್ಬೋದು, ಇದಕ್ಕೆ ನಾವು ಚಾನಲ್ ಅಂತ ಕರಿತೇವೆ. ಯಾಕೆ ನಾನು ಇದನ್ನು ಡ್ರಾ ಮಾಡಿದೆ ಅಂತಂದರೆ, ನಮಗೆ ಒಂದು ಟ್ರೆಂಡ್ ಲೈನನ್ನು ಫಾರ್ಮ್ ಮಾಡಬೇಕು ಅಂದರೆ ನಮಗೆ ಮುಖ್ಯವಾಗಿ ಎರಡು ಹೈ ಬೇಕಾಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಒಂದು ಹೈ ಮತ್ತೊಂದು ಹೈನ ನಾವು ಪ್ಯಾಟ್ರನ್ನ ಡ್ರಾ ಮಾಡಿದ್ರೆ ಒಂದು ಚಾನಲ್ ಸಿಕ್ಕುತ್ತೆ. ನಾನು ಯಾವ ರೀತಿ ಒಂದು ಚಾನಲ್ನ ಒಂದು ಟ್ರೆಂಡ್ ಲೈನನ್ನು ಫಾರ್ಮ್ ಮಾಡ್ತೀನಿ ಅಂತಂದರೆ, ಹೆಚ್ಚು ಪಾಯಿಂಟು ಯಾವುದೆಲ್ಲ ಹೆಚ್ಚು ಪಾಯಿಂಟನ್ನು ಮೀಟ್ ಮಾಡೋದಕ್ಕೆ ಆಗುತ್ತೋ ಅಷ್ಟು ಪಾಯಿಂಟ್ಗಳನ್ನ ಜಾಯಿನನ್ನು ಮಾಡ್ತೀನಿ. ಲೋವರ್ ಸೈಡು ಕೂಡ ನೋಡ್ಬೋದು, 1 ಪಾಯಿಂಟ್ 2 ಪಾಯಿಂಟ್ ಫಸ್ಟು ಜಾಯಿನ್ ಮಾಡಿದ್ರೆ ನಂತರದಲ್ಲಿ ಅಗೇನ್ ಇಲ್ಲಿ ಕೂಡ ಒಂದು ಪ್ಯಾಟ್ರನನ್ನು ಫಾರ್ಮ್ ಮಾಡ್ಬೋದು. ಇದನ್ನು ಮತ್ತೊಂದು ರೀತಿ ಕೂಡ ಮಾಡ್ಬೋದು. ಇದು ಸ್ಮಾಲ್ ಚೇಂಜಸ್ನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ಇಲ್ಲಿ ನೀವು ನೋಡ್ಬೋದು, ಈ ರೀತಿ ನೀವು ಪ್ಯಾಟ್ರನನ್ನು ಇಲ್ಲಿ ನಿಮಗೆ ಫಾರ್ಮನ್ನು ಮಾಡ್ಬೋದು. 1 2 3 3 ಪಾಯಿಂಟ್ಗಳನ್ನ ನೀವು ಒಂದು ಫಾರ್ಮ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು, ಒಂದು ಫೇಕ್ ಬ್ರೇಕ್ಔಟ್ ಅಂತಲೇ ಹೇಳ್ಬೋದು. ಒಂದು ಬ್ರೇಕ್ಔಟ್ ಆಗಿದೆ, ನಂತರದಲ್ಲಿ ಅದು ಸಸ್ಟೈನ್ ಆಗಿಲ್ಲ. ನಿಮಗೆ ಝೂಮ್ ಮಾಡಿ ತೋರಿಸೋದಾದರೆ ಇಲ್ಲಿ ನೀವು ನೋಡ್ಬೋದು, ಒಂದು ಬ್ರೇಕ್ಔಟ್ ಅಂತೂ ಇಲ್ಲಿ ಕ್ಲಿಯರ್ ಆಗಿ ಒಂದು ಬ್ರೇಕ್ಔಟ್ ಆಗಿದೆ. ಆದರೆ ಬ್ರೇಕ್ಔಟ್ ಆಗಿರೋ ಕ್ಯಾಂಡಲ್ ಲೋ ಕೂಡ ಬ್ರೇಕ್ ಆಗಿಲ್ಲ. ನಂತರದಲ್ಲಿ ಅಗೇನ್ ಬ್ರೇಕ್ಔಟ್ ಫೇಲ್ ಆಗಿ ಮತ್ತೆ ಇಲ್ಲಿಂದ ಒಂದು ಅಪ್ ಮೂಮೆಂಟ್ ನಿಮಗೆ ಹೈಯರ್ ಸೈಡ್ಗೆ ನೋಡ್ಬೋದು. ಈ ಟೈಮ್ ಫ್ರೇಮು ಮಂತ್ಲಿ ಟೈಮ್ ಫ್ರೇಮಲ್ಲಿ ಯಾವ ರೀತಿಯ ಒಂದು ಬ್ರೇಕ್ಔಟ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಮಂತ್ಲಿ ಟೈಮ್ ಫ್ರೇಮಲ್ಲಿ ಒಂದು ಟ್ರೆಂಡ್ ಲೈನಲ್ಲಿ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ನಿಮಗೆ ಫಾರ್ಮ್ ಆಗಿ, ನಿಮಗೆ ಇಲ್ಲಿ ಒಂದು ಫಾರ್ಮ್ ಆಗಿ ನಂತರದಲ್ಲಿ ಒಂದು ಚಿಕ್ಕ ಕನ್ಸಾಲಿಡೇಷನ್ ಆಗಿದೆ. ಒಂದು ರೆಡ್ ಕ್ಯಾಂಡಲ್ ಇಲ್ಲಿ ನೋಡ್ಬೋದು, ಒಂದು ಚಿಕ್ಕ ಕನ್ಸಾಲಿಡೇಷನ್ ಆಗಿ ಅಗೇನ್ ಬ್ರೇಕ್ಔಟನ್ನು ನೀಡಿದೆ. ಇದು ನಿಮ್ಗೆ ಈ ಸ್ಟಾಕಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ರೆಸಿಸ್ಟೆನ್ಸ್ ಹೈಯರ್ ಸೈಡ್ ನಿಮಗೆ ಕಾಣಿಸ್ತಾ ಇಲ್ಲ. ಅಂಥ ಪೊಟೆನ್ಷಿಯಲ್ ರೆಸಿಸ್ಟೆನ್ಸು ಯಾವುದೇ ರೀತಿಯ ರೆಸಿಸ್ಟೆನ್ಸ್ ಇಲ್ಲ. ಸೊ ನಿಮಗೆ ಟಾರ್ಗೆಟ್ ತುಂಬಾ ಓಪನ್ ಆಗಿರುತ್ತೆ. ಯಾಕೆ ಅಂದರೆ ನೀವು ಟಾರ್ಗೆಟ್ ಎಷ್ಟು ಇಟ್ಕೋಬೋದು ಅಂದರೆ, ಈ ರೇಂಜ್ ಏನಿದೆ ಇಲ್ಲಿಂದ ಇಲ್ಲಿವರೆಗೆ ರೇಂಜ್ ಏನಿದೆ, ಇಷ್ಟೇ ಟಾರ್ಗೆಟ್ನ ನೀವು ಹೈಯರ್ ಸೈಡ್ ಕೂಡ ಎಕ್ಸ್ಪೆಕ್ಟೇಷನ್ನ ಮಾಡ್ಬೋದು. ಎಷ್ಟು ನಿಮಗೆ ಅಪ್ರಾಕ್ಸಿಮೇಟ್ಲಿ ಅಂತ ನೋಡೋದಾದರೆ, ಪೊಟೆನ್ಷಿಯಲ್ ತುಂಬಾ ಇದೆ ಈ ಸ್ಟಾಕಲ್ಲಿ. ನಾವು ನಮ್ಮ ರಿಸ್ಕನ್ನು ಕಂಟ್ರೋಲ್ ಮಾಡಬೇಕಷ್ಟೇ. ನೀವು ಅಪ್ರಾಕ್ಸಿಮೇಟ್ಲಿ ನೋಡೋದಾದರೆ 181% ತೋರಿಸ್ತಾ ಇದೆ. ನಮಗೆ ನಮ್ಮ ಒಂದು ಸ್ಟಾಕ್ ಅನಾಲಿಸಿಸ್ ಪ್ರಕಾರ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀವಿ ಮತ್ತೊಂದು ಅನ್ನೋದಾದರೆ, ಹೋಲ್ಡ್ ಮಾಡೋದಾದರೆ ನಿಮಗೆ ಖಂಡಿತವಾಗ್ಲೂ ಈ ಸ್ಟಾಕ್ನ ನೀವು 1 ಮಂತ್ 2 ಮಂತ್ ಈ ರೀತಿಯ ಪೀರಿಯಡಲ್ಲಿ ಹೋಲ್ಡ್ ಮಾಡ್ಬೋದು. ಯಾಕೆ ನಾನು ಈ ಸ್ಟಾಕನ್ನು ನಿಮಗೆ 1 ಮಂತ್ 2 ಮಂತ್ಸ್ ತನಕ ಹೋಲ್ಡ್ ಮಾಡ್ಬೋದು ಅಂತ ಹೇಳ್ತೇನೆ ಅಂದರೆ, ಇದು ಮಂತ್ಲಿ ಟೈಮ್ ಫ್ರೇಮಲ್ಲಿ ಆಗಿರುವಂಥ ಬ್ರೇಕ್ಔಟ್. ಸೊ ಮಂತ್ಲಿ ಟೈಮ್ ಫ್ರೇಮಲ್ಲಿ ಬ್ರೇಕ್ಔಟ್ ಆದಾಗ ಅದು ಅಪ್ ಮೂವ್ ಹೋಗುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ನೀವಿಲ್ಲಿ ಮಾಡಬೇಕಾಗಿರೋದು ಮುಖ್ಯವಾಗಿ ನಿಮ್ಮ ಸ್ಟಾಪ್ ಲಾಸನ್ನು ನೀವು ಪ್ರಾಪರಾಗಿ ಇಟ್ಕೋಬೇಕಾಗುತ್ತೆ.
ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರೋ ಅವ್ರುಗಳು ನಿಮ್ಮ ಸ್ಟಾಪ್ ಲಾಸನ್ನು ಈ ಕ್ಯಾಂಡಲ್ಲೂ ಇಟ್ಕೋಬೇಕಾಗತ್ತೆ. 100% ಕರೆಕ್ಟ್ ಯಾರೂ ಇರೋದಿಲ್ಲ ಸ್ನೇಹಿತರೆ. ಆದರೆ ನಾವು ರಾಂಗ್ ಆದಾಗ ಯಾವ ಜಾಗದಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸಪೋಸ್ ಇದರ ಹೈ ಏನಾದರೂ ನಿಮ್ಮ ಎಂಟ್ರಿ ಏನಾದರೂ ಇದ್ದು ಆದರೆ ಲೋ ಅಲ್ಲಿ ನಿಮ್ಮ ಸ್ಟಾಪ್ ಲಾಸನ್ನು ನೀವು ಇಡಬೇಕಾಗತ್ತೆ. ಇಲ್ಲ ಈ ಮೂಮೆಂಟನ್ನು ಯಾರೆಲ್ಲ ಮಿಸ್ ಮಾಡಿದ್ದೀರಾ ಅವರು ನಾವು ವೆಯ್ಟ್ ಮಾಡ್ತೀವಿ ಅನ್ನೋದಾದರೆ ಒಂದು ರಿಟ್ರೇಸ್ಮೆಂಟ್ಗೆ ವೆಯ್ಟ್ ಮಾಡಿ ನಂತರದಲ್ಲಿ ನೀವು ಈ ಜಾಗದಲ್ಲಾದರೂ ಬೈ ಮಾಡ್ಬೋದು, ಅಥವಾ ಇಲ್ಲಿ ಒಂದು ಪಾಸಿಟಿವ್ ಕ್ಯಾಂಡಲ್ ಬಂದರೆ ಅದರ ಎಬೋ ನೀವು ಬೈಯನ್ನು ಮಾಡ್ಬೋದು. ಇದರಲ್ಲಿ ಇನ್ನೂ ಒಂದು ನೋಡೋದಾದರೆ ಯಾವ ರೀತಿ ಇದು ಅಪ್ ಮೂವ್ ಇನ್ನೂ ಅರ್ಲಿಯಾಗಿ ಶುರು ಆಯಿತು, ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದಿತ್ತು ಈ ಸ್ಟಾಕನ್ನು ನಾವೇನಾದರೂ ಅರ್ಲಿಯಾಗಿ ನೋಡಿದರೆ ಯಾವ ರೀತಿ ಐಡೆಂಟಿಫೈ ಮಾಡ್ಬೋದಿತ್ತು ಅನ್ನೋದಾದರೆ ನೀವಿಲ್ಲಿ ನೋಡ್ಬೋದು. ಮತ್ತೊಂದು ನಾವು ಇಲ್ಲಿ ಒಂದು ಟ್ರೆಂಡ್ ಲೈನನ್ನು ಇಲ್ಲಿ ಫಾರ್ಮನ್ನು ಮಾಡ್ಬೋದು. ನೀವಿಲ್ಲಿ ನೋಡೋದಾದರೆ ಮಂತ್ಲಿ ಟೈಮ್ ಫ್ರೇಮಲ್ಲಿ ಒಂದು ಸಣ್ಣ ಟ್ರೆಂಡ್ ಲೈನ್ ನಿಮಗೆ ನೀವು ಫಾರ್ಮ್ ಮಾಡ್ಬೋದು. ಸಣ್ಣ ಟ್ರೆಂಡ್ ಲೈನ್ ಪ್ಲಸ್ ಲೋವರ್ ಚಾನಲಲ್ಲಿ ನಿಮಗೊಂದು ಸಪೋರ್ಟನ್ನು ಪಡಿತಾ ಇದೆ, ನಂತರದಲ್ಲಿ ಅಗೈನ್ ಬ್ರೇಕ್ಔಟ್. ಪ್ರತಿ ಬಾರಿಯೂ ಕೂಡ ಒಂದು ಟ್ರೆಂಡ್ ಲೈನು ಬ್ರೇಕ್ಔಟ್ ಆದಾಗ ನೀವು ನೋಡೋದಾದರೆ ಒಂದು ದೊಡ್ಡ ಕ್ಯಾಂಡಲ್ ನಿಮಗೆ ಈಸಿಯಾಗಿ ಫಾರ್ಮ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ಬೋದು. ಒಂದು ಸ್ಟಾಕ್ನ ಅನಲೈಸ್ ಮಾಡುವಾಗ ಎಲ್ಲೆಲ್ಲ ನಿಮಗೆ ಟ್ರೆಂಡ್ ಲೈನನ್ನು ಪ್ಯಾಟ್ರನ್ನ ಫಾರ್ಮ್ ಮಾಡೋದಕ್ಕೆ ಆಗುತ್ತೆ ಆದಷ್ಟು ನೋಡಬೇಕು. ಫೋರ್ಸಬಲಿ ಯಾವುದನ್ನು ಮಾಡೋದಕ್ಕಾಗೋದಿಲ್ಲ. ಆ ರೀತಿಯ ಪ್ಯಾಟರ್ನ್ಗಳು ನಿಮಗೆ ಇದು ಮಂತ್ಲಿ ಕ್ಯಾಂಡಲ್ ಆಗಿರೋದ್ರಿಂದ ಒಂದು ಪ್ಯಾಟರ್ನ್ ಎಲ್ಲಿ ಸಿಗುತ್ತೆ ಅಂತ ನೀವು ನೋಡಿ ನಂತರದಲ್ಲಿ ಆ ಜಾಗದಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ ನಿಮಗೆ ಸಿಕ್ಕರೆ ಖಂಡಿತವಾಗ್ಲೂ ಅದರ ಅಬೌವ್ ಬೈ ಮಾಡಿ ಬಿಲೋ ನೀವು ನಿಮ್ಮ ಸ್ಟಾಪ್ ಲಾಸನ್ನು ಇಟ್ಟು ಟ್ರೇಡನ್ನು ಮಾಡ್ಬೋದು. ಒಂದು ಬಾರಿ ನೀವು ಹೈಯರ್ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಮಾಡಿದ ನಂತರ ಲೋವರ್ ಟೈಮ್ ಫ್ರೇಮಲ್ಲಿ ಇನ್ನೂ ಅರ್ಲಿ ಎಂಟ್ರಿಯನ್ನು ಪಡಿಬೋದು. ಹಾಗೆ ಚಿಕ್ಕ ಸ್ಟಾಪ್ ಲಾಸ್ ಮೂಲಕ ನಿಮ್ಮ ಟ್ರೇಡನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದೇನೆಂದರೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋ. ರಿಸ್ಕ್ನ ತೊಗೊಳ್ಳುವಾಗ ಯಾವಾಗಲೂ 3 to 4% or 5% ರಿಸ್ಕ್, ನಿಮ್ಮ ರಿಟರ್ನ್ ಯಾವಾಗಲೂ 1:3, 1:4 ರೇಷಿಯೋಲಿ ನಿಮ್ಮ ರಿಟರ್ನ್ ಇರಬೇಕಾಗತ್ತೆ. ಈಗ ನಾವು ಒಂದು ಮಂತ್ಲಿ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ನ ಮಾಡಿದ್ದೀವಿ. ಮಂತ್ಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿದ ನಂತರ ನೆಕ್ಸ್ಟ್ ವೀಕ್ಲಿ ಟೈಮ್ ಫ್ರೇಮಲ್ಲಿ ನಾವು ಅನಾಲಿಸಿಸ್ನ ಮಾಡಬೇಕಾಗತ್ತೆ. ವೀಕ್ಲಿ ಟೈಮ್ ಫ್ರೇಮಲ್ಲಿ ಯಾವ ರೀತಿಯ ಫಾರ್ಮ್ ಆಗಿದೆ, ಒಂದು ಮಂತ್ಲಿ ಟೈಮ್ ಫ್ರೇಮ್ ನಾವು ಏನು ಹಾಕಿದ್ದೀವಿ ಅದಕ್ಕೆ ಕಲರ್ನ ನಾನು ನಿಮಗೆ ಚೇಂಜ್ ಮಾಡಿದ್ದೀನಿ. ರೆಡ್ ಕಲರಲ್ಲಿ ನಾನು ಮಂತ್ಲಿ ಅನಾಲಿಸಿಸ್ನ ಮಾಡಿದ್ದೇನೆ. ಸೊ ಈಗ ವೀಕ್ಲಿ ಟೈಮ್ ಫ್ರೇಮಲ್ಲಿ ನಾವು ಒಂದು ಅನಾಲಿಸಿಸ್ನ ಟ್ರೆಂಡ್ ಲೈನ್ ಫಾರ್ಮ್ ಆಗಿದೆಯಾ, ಯಾವ ರೀತಿ ಆಗ್ತಾ ಇದೆ, ಈ ಸ್ಟಾಕು ಯಾಕೆ ನಾನು ನಿಮಗೆ ಇಷ್ಟೊಂದು ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದೇನೆ ಅಂತಂದರೆ ನೀವಿಲ್ಲಿ ನೋಡ್ಬೋದು. ಒಂದು ವೀಕ್ಲಿ ಟೈಮ್ ಫ್ರೇಮಲ್ಲೂ ಕೂಡ ಯಾವ ರೀತಿಯ ಒಂದು ಪ್ಯಾಟರ್ನ್ ನಿಮಗೆ ಫಾರ್ಮ್ ಆಗಿದೆ ಅಂತ ನಾನು ಆ ಕಲರನ್ನು ಚೇಂಜ್ ಮಾಡ್ತೇನೆ. ವೀಕ್ಲಿ ಟೈಮ್ ಫ್ರೇಮಲ್ಲಿ ನೀವು ನೋಡೋದಾದರೆ ವೀಕ್ಲಿ ಟೈಮ್ ಫ್ರೇಮಲ್ಲೂ ಕೂಡ ಸಿಂಪಲ್ ಆಗಿ ನಾನು ಟ್ರೆಂಡ್ ಲೈನನ್ನು ಫಾರ್ಮ್ ಮಾಡ್ತಾ ಇದ್ದೇನೆ. ನೀವಿಲ್ಲಿ ನೋಡ್ಬೋದು ಹೆಚ್ಚು ಪಾಯಿಂಟು ಯಾವುದೆಲ್ಲ ಇಲ್ಲಿ ನಿಮಗೆ ಜಾಯಿನ್ ಮಾಡೋಕ್ಕಾಗುತ್ತೋ ಆ ಪ್ಯಾಟರ್ನ್ನ ನೀವಿಲ್ಲಿ ಜಾಯಿನನ್ನು ಮಾಡ್ಬೋದು. ವೀಕ್ಲಿ ಟೈಮ್ ಫ್ರೇಮಲ್ಲೂ ಕೂಡ ಬ್ರೇಕ್ಔಟನ್ನು ನೀವಿಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು. ಲೋವರ್ ಸೈಡು ಕೂಡ ನಿಮಗೆ ಪ್ಯಾಟರ್ನನ್ನು ಫಾರ್ಮ್ ಆಗ್ತಿದೆ ಅಂತ ನೋಡೋದಾದರೆ ನೀವು ಸಿಂಪಲ್ ಆಗಿ ಇಲ್ಲೂ ಕೂಡ ಒಂದು ಪ್ಯಾಟರ್ನನ್ನು ನೀವು ಫಾರ್ಮ್ ಮಾಡ್ಬೋದು. ಎಷ್ಟು ಪಾಯಿಂಟ್ಸ್ ನಿಮಗೆ ಜಾಯಿನ್ ಆಗುತ್ತೋ ಅಷ್ಟನ್ನು ನೀವು ಫಾರ್ಮ್ ಮಾಡ್ಬೋದು. ಇದರಲ್ಲಿ ನಿಮಗೆ ಒಂದು ಡೌಟ್ ಬರ್ಬೋದು, ನಾವು ವಿಕ್ಕಿಂದ ಟ್ರೆಂಡ್ ಲೈನನ್ನು ಡ್ರಾ ಮಾಡಬೇಕಾಗತ್ತೆ ಅಥವಾ ಬಾಡಿಯಿಂದ ನಾವು ಮಾಡಬೇಕಾಗತ್ತಂತ. ಸಮ್ಟೈಮ್ಸ್ ನಾನು ಆದಷ್ಟು ಬಾಡಿಯಿಂದ ಡ್ರಾ ಮಾಡೋದಕ್ಕೆ ಪ್ರಿಫರ್ ಕೊಡ್ತೇನೆ. ಎಷ್ಟು ಪಾಯಿಂಟ್ಸ್ ಜಾಯಿನ್ ಮಾಡೋಕ್ಕಾಗುತ್ತೋ ಅಷ್ಟು ಪಾಯಿಂಟ್ಸನ್ನು ಜಾಯಿನ್ ಮಾಡ್ತೇನೆ. ಆವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು 1 point 2 3 4 5 6 7 ತುಂಬ ಬಾರಿ ರೆಸಿಸ್ಟೆನ್ಸ್ನ ಫೇಸ್ ಮಾಡಿದರೂ ಕೂಡ ನಂತರದಲ್ಲಿ ಒಂದು ಬ್ರೇಕ್ಔಟ್ ಕೊಟ್ಟಿದೆ. ಸಪೋರ್ಟ್ ನೀವು ನೋಡ್ಬೋದು 1 2 3 ಇಲ್ಲಿ ಒಂದು ಬ್ರೇಕ್ಔಟ್ ಕೂಡ ಆಗಿದೆ. ಬ್ರೇಕ್ಔಟ್ ಆಗಿ ನಂತರದಲ್ಲಿ ಬ್ರೇಕ್ಔಟ್ ಫೇಲ್ ಆಗಿ ಅಗೇನ್ ಅಪ್ಸೈಡ್ ಡೈರೆಕ್ಷನಲ್ಲಿ ಮೂವ್ ಆಗಿದೆ. ನೀವಿಲ್ಲಿ ಏನು ಲೆಸನನ್ನು ಕಲಿಬೋದು ಅಂತಂದರೆ, ಯಾರೇ ಆದರೂ ಒಂದು ಫ್ಯೂಚರಲ್ಲಿ ಸಪೋಸ್ ಈ ಸ್ಟಾಕನ್ನು ನೀವು ಫ್ಯೂಚರಲ್ಲಿ ಸೆಲ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ನಿಮ್ಮ ಸ್ಟಾಪ್ ಲಾಸ್ ಇಲ್ಲಿ ಇರುತ್ತೆ. ಒಂದು ಬಾರಿ ಡೌನ್ವರ್ಡ್ ಮೂವ್ ಬರ್ತಾ ಇದ್ದಾಗೆ ಐದರ್ ನಿಮ್ಮ ಸ್ಟಾಪ್ ಲಾಸ್ನ ಟ್ರಯಲ್ ಮಾಡಿ ಬ್ರೇಕ್ ಇವನ್ಗೆ ತರಬೇಕಾಗತ್ತೆ. ರಿವರ್ಸಲ್ ಆದಾಗ ನಾವು ಟೆನಿ ಕಾಸ್ಟ್ ಈ ಜಾಗದಲ್ಲಿ ಎಕ್ಸಿಟನ್ನು ಪಡಿಬೇಕಾಗತ್ತೆ. ಟ್ರೇಡ್ ಮಾಡೋದು ತಪ್ಪಲ್ಲ ಸ್ನೇಹಿತರೆ, ಆದರೆ ನಾವು ರಾಂಗ್ ಅಂತ ತಿಳಿದಾಗ ಅದನ್ನು ಎಕ್ಸಿಟ್ ಆಗಲಿಲ್ಲ ಅಂದರೆ ನಮಗೆ ತುಂಬ ದೊಡ್ಡ ಲಾಸ್ ಆಗೋದು ಯಾರು ಕೂಡ ತಪ್ಪಿಸೋದಕ್ಕೆ ಆಗೋದಿಲ್ಲ. ಸೊ ಯಾವುದೇ ನೀವು ಟ್ರೇಡ್ ಮಾಡ್ತೀರಾ ಅಂದರೆ ಟ್ರೇಡ್ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ರಿಸ್ಕ್ ಎಷ್ಟು, ನಿಮ್ಮ ಸ್ಟಾಪ್ ಲಾಸ್ ಎಷ್ಟು, ನೀವು ರಾಂಗ್ ಆದರೆ ಯಾವ ಜಾಗದಲ್ಲಿ ನೀವು ಎಕ್ಸಿಟನ್ನು ಪಡಿತೀರಾ ಅನ್ನೋದು ಟ್ರೇಡ್ ಮಾಡೋದಕ್ಕಿಂತ ಮುಂಚಿತವಾಗಿ ನೀವು ತಿಳ್ಕೊಂಡಿರಬೇಕಾಗತ್ತೆ. ಇದರಲ್ಲಿ ನೀವು ಹಾಗೆ ಒಂದು ಲೆಸನನ್ನು ಹೇಳ್ಕೊಡೋದಾದರೆ ನಾನು ನಿಮಗೆ ಒಂದು ಸೆಕೆಂಡ್ ನಾನು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ. ನಿಮಗೆ ಯಾವ ರೀತಿ ನಿಮ್ಮ ಹೆಚ್ಚಾಗಿ ಲಾಸ್ ಆಗೋದನ್ನು ನೀವು ತಪ್ಪಿಸ್ಕೊಳ್ಬೋದು.
ನಿಮಗೆ ಇಲ್ಲಿ ನಾನು ನಿಮಗೆ ಒಂದು ಯಾವ ರೀತಿ ನೀವು ಲಾಸನ್ನು ಅವಾಯ್ಡ್ ಮಾಡ್ಬೋದು, ಯಾವ ರೀತಿ ಹೆಚ್ಚಾಗಿ ಆಗುವ ಲಾಸನ್ನು ನೀವು ತಪ್ಪಿಸ್ಕೊಳ್ಬೋದು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೇನೆ. ಈ ಸೇಮ್ ಸ್ಟಾಕಲ್ಲಿ ನಿಮಗೆ ಪ್ರೀವಿಯಸ್ 2019-20ಯಲ್ಲಿ ಯಾವ ರೀತಿ ಒಂದು ಪ್ಯಾಟರ್ನ್ ಫಾರ್ಮ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಒಂದು ಮಂತ್ಲಿಯಲ್ಲಿ ಎಬೋಯಿಂದ ನಿಮಗೊಂದು ಟ್ರೆಂಡ್ ಲೈನ್ ಫಾರ್ಮ್ ಆಗಿದೆ, ಲೋವರ್ ಸೈಡಿಂದ ಕೂಡ ನಿಮಗೆ ಒಂದು ಪ್ಯಾಟರ್ನ್ ನಿಮಗೆ ಇಲ್ಲಿ ಫಾರ್ಮ್ ಆಗಿದೆ. ವೀಕ್ಲಿ ಕ್ಯಾಂಡಲಲ್ಲಿ ನೋಡೋದಾದರೆ ನಿಮಗೆ ಅದು ಕ್ಲಿಯರ್ ಆಗಿ ಸಿಕ್ಕುತ್ತೆ. ನಾನು ಡೌನ್ ಸೈಡಿಂದ ಕೂಡ ನಾನು ನಿಮಗೆ ಯಾವುದೆಲ್ಲ ಪಾಯಿಂಟ್ ಜಾಯಿನ್ ಮಾಡೋದಕ್ಕಾಗುತ್ತೆ ಜಾಯಿನ್ ಮಾಡ್ತಾ ಇದ್ದೇನೆ. ಇಲ್ಲಿ ನೀವು ನೋಡ್ಬೋದು ಒಂದು ಚಿಕ್ಕ ರೇಂಜ್ ಬೈಯರ್ಸ್ ಸೆಲ್ಲರ್ಸ್ ಮಧ್ಯೆ ಒಂದು ಗುದ್ದಾಟ ಅಂತಲೇ ನಾವು ಹೇಳ್ಬೋದು. ಇಲ್ಲಿಂದ ಬೈಯರ್ಸ್ ಆಕ್ಟಿವೇಟ್ ಆಗ್ತಾ ಇದ್ದಾರೆ, ಅಗೇನ್ ಹೈಯರ್ ಲೆವೆಲಿಂದ ಸೆಲ್ ಮಾಡ್ತಾ ಇದ್ದಾರೆ, ಅಗೇನ್ ಬೈ ಮಾಡ್ತಾ ಇದ್ದಾರೆ. ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಯಾವಾಗೆಲ್ಲ ಟ್ರೆಂಡ್ ಲೈನ್ ಹತ್ರ ಹೋಗುತ್ತೋ ಪ್ರತಿ ಬಾರಿಯೂ ರಿಜೆಕ್ಷನನ್ನು ಕಾಣ್ತಾ ಇದೆ. ಹಾಗೆ ಲೋವರ್ ಟ್ರೆಂಡ್ ಲೈನ್ ಹತ್ರ ಬರ್ತಾ ಇದ್ದಾಗೆ ಬೈಯಿಂಗನ್ನು ಕಾಣ್ತಾ ಇದೆ. ಸೇಮ್ ಪ್ರೋಸೆಸ್ಸಲ್ಲಿ ಲಾಸ್ಟಲ್ಲಿ ಯಾರು ಗೆಲ್ತಾರೆ ಅಂದರೆ ಒಂದು ಬಾರಿ ಟ್ರೆಂಡ್ ಲೈನ್ ಬಿಲೋ ಕ್ಲೋಸಿಂಗ್ನ ಪಡಿತಾ ಇದ್ದಾಗೆ ಈ ಸ್ಟಾಕ್ನಲ್ಲಿ ನಿಮ್ಮ ಯಾವುದೇ ರೀತಿಯ ಎಂಟ್ರಿ ಇದ್ರೂ ಕೂಡ ಅದನ್ನು ನೀವಿಲ್ಲಿ ಎಕ್ಸಿಟನ್ನು ಪಡಿಬೇಕಾಗತ್ತೆ. ಇಲ್ಲ ಅಂದರೆ ನೀವು ನೋಡ್ಬೋದು ಒಂದು ಯಾವ ರೀತಿಯ ದೊಡ್ಡ ಡೌನ್ಫಾಲು ನಿಮಗೆ ಆಗ್ತಾ ಇದೆ ಅಂತ. ಇದರಲ್ಲಿ ಎಷ್ಟು ಪರ್ಸೆಂಟ್ ನೀವು ಲಾಸ್ ಆಗಿತ್ತು ನೀವು ಏನಾದ್ರು ಹೋಲ್ಡ್ ಮಾಡಿದರೆ ಸ್ಟಾಕ್ನ ಅಂತ ನೀವು ಇಲ್ಲಿ ನೋಡೋದಾದರೆ ಮೆಷರ್ ಮಾಡೋದಾದರೆ ವಿತಿನ್ 2 ವೀಕ್ಸಲ್ಲಿ ನೀವು ನೋಡೋದಾದರೆ ವಿತಿನ್ 2 ವೀಕ್ಸ್ 2 to 3 ವೀಕ್ಸಲ್ಲಿ ನಿಯರ್ಲಿ 50 to 51% ಸ್ಟಾಕು 50 to 51% ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗ್ತಾ ಇದ್ದಾಗೆ 50 to 51% ಡೌನ್ ಸೈಡ್ ಬಂದಿದೆ. ನೀವು ಈ ಜಾಗದಲ್ಲಿ ಬೈ ಮಾಡಿರೋದು ತಪ್ಪಲ್ಲ, ಈ ಜಾಗದಲ್ಲಿ ಇರ್ಬೋದು, ಈ ಜಾಗದಲ್ಲಿ ಸಪೋರ್ಟ್ ಜಾಗದಲ್ಲಿ ಬೈ ಮಾಡೋದು ತಪ್ಪಲ್ಲ. ಆದರೆ ಅದು ರಾಂಗ್ ಆದಾಗ ನೀವು ಸ್ಟಾಪ್ ಲಾಸ್ ಮೂಲಕ ಎಕ್ಸಿಟ್ ಆಗದೆ ಇರ್ತೀರಲ್ಲ ಅದು ತುಂಬಾ ದೊಡ್ಡ ತಪ್ಪು. ಯಾವುದೇ ಒಂದು ಸ್ಟಾಕ್ನ ಟ್ರೇಡ್ ಮಾಡಬೇಕು ಅಂದರೆ ಇಂಟ್ರಾಡೇ ಇರ್ಬೋದು, ಸ್ವಿಂಗ್ ಟ್ರೇಡಿಂಗ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಪ್ರಾಪರ್ ಸ್ಟಾಪ್ ಲಾಸ್ ಇಟ್ಕೊಂಡೇ ನೀವು ಟ್ರೇಡ್ ಮಾಡಬೇಕು. ಟ್ರೇಡ್ ಮಾಡಲಿಲ್ಲ ಅಂದರೆ ಆ ರೀತಿ ನೀವು ನಿಮಗೆ ಲಾಸ್ ಆಗೋದನ್ನು ಯಾರು ಕೂಡ ತಪ್ಪಿಸೋದಕ್ಕೆ ಆಗೋದಿಲ್ಲ. ಸೊ ನೀವು ಮುಖ್ಯವಾಗಿ ಲಾಸ್ ಯಾವ ರೀತಿ ಅವಾಯ್ಡ್ ಮಾಡ್ಕೊಳ್ಳೋದು ಅನ್ನೋದನ್ನು ಕಲ್ತ್ಕೊಳ್ಬೇಕಾಗತ್ತೆ. ಈ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಈ ಅನಾಲಿಸಿಸಲ್ಲಿ, ಈ ಸ್ಟಾಕ್ ಅನಾಲಿಸಿಸಲ್ಲಿ ನೀವು ನೋಡಿದಾಗೆ ಯಾವ ರೀತಿ ಲಾಸ್ನ ತಪ್ಪಿಸ್ಕೊಳ್ಳೋದು ಹಾಗೆ ಯಾವ ರೀತಿ ಸ್ಟಾಕ್ನ ಫೈಂಡ್ ಮಾಡೋದು ಅಂತ ಕೂಡ ನೋಡಿದ್ರೆ ಮಂತ್ಲಿ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಮಾಡಿದ್ದೇವೆ, ವೀಕ್ಲಿ ಟೈಮ್ ಫ್ರೇಮಲ್ಲಿ ಕೂಡ ಅನಾಲಿಸಿಸ್ನ ಮಾಡಿದ್ದೇವೆ. ಸೊ ನಮ್ಮ ಎಂಟ್ರಿ ಡೈಲಿ ಅಥವಾ ಅವರ್ಲಿ ಕ್ಯಾಂಡಲಲ್ಲಿ ನಮ್ಮ ಎಂಟ್ರಿ ಇರಬೇಕಾಗುತ್ತೆ. ಯಾವ ರೀತಿ ಅಂತ ನೋಡೋದಾದರೆ ನಾವೀಗ ವೀಕ್ಲಿ ಹಾಗೂ ಡೈಲಿಲಿ ವೀಕ್ಲಿ ಮತ್ತು ಮಂತ್ಲಿ ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ನ ಮಾಡಿದ್ದೇವೆ. ಸೊ ಡೈಲಿ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತಾ ಇದ್ದೇವೆ. ನೀವು ನೋಡ್ಬೋದು ರೆಡ್ ಲೈನಲ್ಲಿ ಇರೋದು ಮಂತ್ಲಿ ಟೈಮ್ ಫ್ರೇಮ್ ಅನಾಲಿಸಿಸ್, ಅದೇ ಈ ಕಲರ್ ನಿಮಗೆ ಒಂದು ವೀಕ್ಲಿ ಟೈಮ್ ಫ್ರೇಮ್ ಅನಾಲಿಸಿಸ್. ಡೈಲಿ ಟೈಮ್ ಫ್ರೇಮಲ್ಲೂ ಕೂಡ ನೀವು ನೋಡೋದಾದರೆ ಒಂದು ಪಾಸಿಟಿವ್ ಕ್ಯಾಂಡಲ್ ಕೂಡ ಬಂದಿದೆ. ಒಂದು ಪಾಸಿಟಿವ್ ಕ್ಯಾಂಡಲ್ ನಿಮಗೆ ಕ್ಲಿಯರ್ ಆಗಿ ಇದೇ ಜಾಗದಲ್ಲಿ ನಿಮಗೆ ಸಿಗ್ತಾ ಇದೆ. ಹಾಗೆ ಡೈಲಿ ಕ್ಯಾಂಡಲಲ್ಲೂ ಕೂಡ ನಿಮಗೆಲ್ಲಾದರೂ ಒಂದು ಟ್ರೆಂಡ್ ಲೈನ್ ಫಾರ್ಮ್ ಆಗಿದೆಯಾ ಅಂತ ನೋಡೋದಾದರೆ ನೀವಿಲ್ಲಿ ನೋಡ್ಬೋದು ಡೈಲಿ ಟೈಮ್ ಫ್ರೇಮಲ್ಲೂ ಕೂಡ ನಿಮಗೆ ಒಂದು ಟ್ರೆಂಡ್ ಲೈನ್ ನಿಮಗೆ ಇಲ್ಲಿ ಫಾರ್ಮ್ ಆಗಿದೆ. ಪ್ರತಿ ಬಾರಿಯೂ ಟ್ರೆಂಡ್ ಲೈನ್ ನಿಮಗೆ ಫಾರ್ಮ್ ಆದಾಗ ಅದನ್ನು ಡೈಲಿ ನಾನು ಕಲರ್ನ ಚೇಂಜ್ ಮಾಡ್ತೇನೆ. ಒಂದು ಹೈಯರ್ ಟೈಮ್ ಫ್ರೇಮಲ್ಲಿ ನಾವು ಅನಾಲಿಸಿಸ್ನ ಮಾಡಿದ ನಂತರ ಲೋವರ್ ಟೈಮ್ ಫ್ರೇಮಲ್ಲಿ ನಮಗೆ ಯಾವಾಗ ಟ್ರೆಂಡ್ ಲೈನ್ ಸಿಗುತ್ತೆ, ಯಾವ ಜಾಗದಲ್ಲಿ ನಾವು ಟ್ರೇಡನ್ನು ಮಾಡ್ಬೋದು ಅಂತ ನಾವು ಒಂದು ಐಡೆಂಟಿಫೈ ಮಾಡಿದ್ರೆ ಸುಲಭವಾಗಿ ನೀವು ಈ ರೀತಿಯ ಪ್ಯಾಟರ್ನನ್ನು ಐಡೆಂಟಿಫೈ ಮಾಡ್ಬೋದು. ನೀವು ಮಾಡಬೇಕಾಗಿರೋದು ಇಷ್ಟೇ, ಹೆಚ್ಚು ಚಾರ್ಟ್ಸ್ಗಳನ್ನ ನೀವು ಎಷ್ಟು ನೋಡ್ತೀರಾ ಓಪನ್ ಮಾಡಿ ಅಷ್ಟು ಸ್ಟಾಕ್ಗಳಲ್ಲಿ ನಿಮಗೆ ಯಾವುದೇ ರೀತಿ ಪ್ಯಾಟರ್ನ್ ಫಾರ್ಮ್ ಆಗ್ತಿದೆಯಾ ಅಂತ ಐಡೆಂಟಿಫೈ ಮಾಡೋದು ತುಂಬಾ ಸುಲಭ ಆಗುತ್ತೆ. ಇನಿಷಿಯಲ್ ಸ್ಟೇಜಲ್ಲಿ ನಿಮಗೆ ಕಷ್ಟ ಆಗ್ಬೋದು, ಆದರೆ ರೆಗ್ಯುಲರ್ ಆಗಿ ನೀವು ಚಾರ್ಟ್ಸ್ನ ನೋಡ್ತಾ ಇದ್ದರೆ ಪ್ಯಾಟರ್ನ್ ಫಾರ್ಮ್ ಆಗಿರೋದು ನಿಮಗೆ ತಾನೇ ಗೊತ್ತಾಗುತ್ತೆ. ಹಾಗೆ ಪ್ರೈಸ್ ಆ್ಯಕ್ಷನನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ನೋಡ್ಬೋದು ಹೈ ಲೋ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಪ್ರತಿ ಬಾರಿಯೂ ಲೋ ನಿಮಗೆ ಬ್ರೇಕ್ ಆಗ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಬ್ರೇಕ್ ಆಯಿತು, ಇಲ್ಲಿ ನಮ್ಮ ಒಂದು ಸ್ಟಾಪ್ ಲಾಸ್ ಹಿಟ್ಟಾಗಿರ್ಬೋದು. ನಂತರದಲ್ಲಿ ನೋಡ್ಬೋದು ಪ್ರತಿ ಬಾರಿಯೂ ಕೂಡ ಹೈಯರ್ ಐ ಫಾರ್ಮೇಷನಲ್ಲೇ ಸ್ಟಾಕು ಮೇಲೆ ಹೋಗ್ತಾ ಇದೆ. ಈ ರೀತಿಯ ಪೊಟೆನ್ಷಿಯಲ್ ಸ್ಟಾಕ್ನ ನೀವು ಟ್ರೇಡ್ ಮಾಡೋದ್ರಿಂದ ನಿಮಗೆ ಪ್ರಾಫಿಟಬಿಲಿಟಿ ಬರೋದು ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಯಾಕೆಂದರೆ ನಾವು ಹೈಯರ್ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿದ ನಂತರ ನೀವು ನೋಡ್ಬೋದು ನಮ್ಮ ಎಂಟ್ರಿ ಇದರ ಎಬೋ ಇದ್ದರೆ ನಮ್ಮ ಸ್ಟಾಪ್ ಲಾಸ್ ಇದರ ಲೋ ಇರುತ್ತೆ. ಕೇವಲ ಒಂದೇ ಕ್ಯಾಂಡಲ್ ಲಾಸನ್ನು ನಾವು ತೆಗೆದುಕೊಂಡು 4-5 ಕ್ಯಾಂಡಲ್ಸ್ 6 to 7 ಕ್ಯಾಂಡಲ್ಸ್ ನಾವು ರೈಡ್ ಮಾಡ್ಬೋದು. ಹೈಯರ್ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿರೋದ್ರಿಂದ ನಮಗೆ ಈ ಸ್ಟಾಕಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾವು ಕೇವಲ ಡೈಲಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಿದರೆ ನಮ್ಮ ಟಾರ್ಗೆಟ್ ಎಷ್ಟಿರಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ಮಂತ್ಲಿ ಟೈಮ್ ಫ್ರೇಮ್, ವೀಕ್ಲಿ ಟೈಮ್ ಫ್ರೇಮ್ ನಂತರದಲ್ಲಿ ಡೈಲಿ ಟೈಮ್ ಫ್ರೇಮ್ ಅನಾಲಿಸಿಸ್ನ ನಾವು ಮಾಡಿರೋದ್ರಿಂದ ನಾವೊಂದು ಕ್ಲಿಯರ್ ಆಗಿ ಯಾವ ರೀತಿ ಟ್ರೇಡನ್ನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ.
ಯಾವುದೇ ಸ್ಟಾಕ್ ಆದರೂ ಅಷ್ಟೇ ನೀವು ಸ್ಟಾಪ್ ಲಾಸ್ ಇಟ್ಕೊಳ್ಳದೆ ಟ್ರೇಡ್ ಮಾಡಿದರೆ ಲಾಸ್ ಆಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಎಲ್ಲ ನೀವು ನೋಡೋದಾದರೆ ಟ್ರೆಂಡ್ ಲೈನ್ ಹೈಯರ್ ಸೈಡ್ ಬ್ರೇಕೌಟ್ ಆಗಿದೆ. ಇದೇ ಲೋವರ್ ಸೈಡ್ ಬ್ರೇಕೌಟ್ ಆದರೆ ಲೋವರ್ ಸೈಡ್ ಕೂಡ ಇನ್ನೂ ಫಾಸ್ಟಾಗಿ ಡೌನ್ ಸೈಡ್ ಮೂವ್ಮೆಂಟ್ ಬರುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ನಿಮ್ಮ ಯಾವುದೇ ರೀತಿಯ ಪೊಸಿಷನ್ಸ್ ಇದ್ದರೂ ಕೂಡ ಈ ಜಾಗದಲ್ಲಿ ಬ್ರೇಕ್ ಆಗ್ತಾ ಇದ್ದಾಗೆ ನೀವು ಎಕ್ಸಿಟನ್ನು ಪಡಿಬೇಕಾಗತ್ತೆ. ಬೇಕು ಅಂದರೆ ನೀವು ಮತ್ತೆ ರೀಎಂಟ್ರಿಯನ್ನು ಪಡಿಬೋದು. ಆದರೆ ಸ್ಟಾಕನ್ನು ಹೋಲ್ಡ್ ಮಾಡಿದರೆ ಅದು ಖಂಡಿತವಾಗ್ಲೂ ಒಂದು ದೊಡ್ಡ ಫಾಲನ್ನೇ ಕೊಡುತ್ತೆ. ನಿಮ್ಮ ಎಂಟೈರ್ ಕ್ಯಾಪಿಟಲ್ ಒಂದೇ ಸ್ಟಾಕ್ನಲ್ಲಿ ಸ್ಟ್ರಕ್ ಆಗೋದು ಖಚಿತ. ಈ ದಿನ ನಾವು ಯಾವ ರೀತಿ ಸ್ಟಾಕ್ ಐಡೆಂಟಿಫೈ ಮಾಡುವುದು, ಹಾಗೆ ಸ್ಟಾಪ್ ಲಾಸ್ನ ಮಹತ್ವ ಏನು, ಹಾಗೆ ಲಾಸ್ ಆಗೋದನ್ನು ತಪ್ಪಿಸ್ಕೊಳ್ಳುವುದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ಅನಾಲಿಸಿಸ್ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ಬೋದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್ ಸ್ನೇಹಿತರೆ.